ಒಂದು ದೊಡ್ಡ ಸುಯೋಗ. ನಮ್ಮ ಗುರುಗಳು ಮಾಡಿರುವ ಸೇವೆ ಎಷ್ಟು ಅನ್ನೋದು ನಮಗೆ ಇವತ್ತು ಇದರಿಂದ ಅರ್ಥ ಆಗ್ತಾ ಇದೆ. ಅಂತಹ ದೊಡ್ಡ ಭಾಗ್ಯವನ್ನು ನಮ್ಮ ಗುರುಗಳು ಕರುಣಿಸಿದ್ದಾರೆ. ಆ ಸೇವೆಯನ್ನು ಮಾಡಿ ಇವತ್ತು ರಾಮಚಂದ್ರನ ಸ್ಥಾನದಲ್ಲಿ ಮಾಡಿರುವ ಆ ಎಲ್ಲ ಸೇವೆಯನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಲಿಕ್ಕೆ, ಕೃಷ್ಣಾರ್ಪಣ ವಸ್ತುವನ್ನು ಸಮರ್ಪಣೆ ಮಾಡಲಿಕ್ಕೆ ಇವತ್ತು ನಾವು ಕೃಷ್ಣನ ನಾಡಿಗೆ ಕಾಲಿಡ್ತಾ ಇದ್ದೇವೆ. ಯಾಕಂದರೆ 48 ಈಗ ಪ್ರಾಣ ಪ್ರತಿಷ್ಠೆ ಆದ ನಂತರನೂ ಅಲ್ಲೇ ಇದೆ, ಅಲ್ಲೇ ಒಂದು ಪೂಜೆ ಮಾಡಿದೆ, ಪೂಜೆ ಪುರಸ್ಕಾರ ಮಾಡಿ ಕರ್ನಾಟಕದಿಂದ ಒಂದು ಪ್ರತಿಯೊಬ್ಬರಿಗೂ ಇದು ಮಾಡಿದೆ. ಅದೊಂದು ಆ ಅನುಭವ ಹೇಗೆ? ಒಮ್ಮೆನಿಸುತ್ತೆ ತುಂಬ ದೂರದ ನಾವು ಉತ್ತರ ಪ್ರದೇಶದಲ್ಲಿ ಇದ್ದೀವಿ ಅಂತ ಹೇಳಿಕೊಂಡು. ಆದರೆ ಅಂತಹ ಉತ್ತರ ಪ್ರದೇಶದಲ್ಲಿಯೂ ಕೂಡ ಒಂದು ರಾಮನ ಸಾನ್ನಿಧ್ಯ, ಒಂದು ಎಲ್ಲ ರಾಮಭಕ್ತರ ಸಾನ್ನಿಧ್ಯ, ಜೊತೆಗೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ದಕ್ಷಿಣ ಭಾರತದಿಂದ ಎಲ್ಲ ರಾಜ್ಯಗಳಿಂದಲೂ, ಅದರಲ್ಲೂ ವಿಶೇಷವಾಗಿ ನಮ್ಮ ಉಡುಪಿ ಮಂಗಳೂರು ಕಡೆಯಿಂದ ನಿರಂತರವಾಗಿ ಅನೇಕ ಭಕ್ತರು ಬಂದು ಹೋಗ್ತಾ ಇದ್ದರು. ಆದ್ದರಿಂದಾಗಿ ಎಲ್ಲೋ ಇದ್ದೇವೆ ಅಂತ ಅನ್ನಿಸ್ತಾ ಇರಲಿಲ್ಲ. ವಸುಧೈವ ಕುಟುಂಬಕಂ ಅನ್ನುವಂತಹ ಆ ಪ್ರಾಚೀನರ ಉಕ್ತಿ ಏನಿದೆ, ಅದು ರಾಮನ ಸನ್ನಿಧಾನದಲ್ಲಿ ನಮಗದರ ಸಾಕ್ಷಾತ್ಕಾರ ಆಗಿದೆ. ಈಗ ದೇವಸ್ಥಾನ ಎಲ್ಲ ನಿರ್ಮಾಣ ಆಗಲಿಕ್ಕೆ ಎಷ್ಟು ಕಾಲ? ಇನ್ನೂ ಇಷ್ಟೇ ಸಮಯ ಬೇಕು, ಒಂದು 2 ವರ್ಷ ಆದರೂ ಬೇಕು. ಕೆಲಸ ಆಗಲಿ ಪುನಃ ಪ್ರಾರಂಭ ಆಗಿದೆ, ಕೆಲಸ ನಡೀತಾ ಇದೆ. ಈಗ ಚುನಾವಣೆ ಘೋಷಣೆ ಆಗಿದೆ, ಏನು ಉದ್ದೇಶ ನೀಡ್ತೀರಿ? ಮೋದಿಜಿಯವರ ಕಾಲದಲ್ಲಿ ಇವತ್ತು ನಾವು ಇಂತಹ ಬೆಳವಣಿಗೆಯನ್ನು ಕಾಣ್ತಾ ಇದ್ದೇವೆ. ಅದು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಇನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ನೆಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಅಂತಹ ಸರ್ಕಾರ ನಮಗೆ ಮತ್ತೆ ಪುನಃ ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.